ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬೆನಡ್ರಿಲ್ ಸಿರಪ್ ಬಗ್ಗೆ. ಇದಕ್ಕೆ ಬೆನಡ್ರಿಲ್ ಕಫ್ ಫಾರ್ಮುಲಾ ಅಂತ ಕೂಡ ಕರೀತಾರೆ. ಬೆನಡ್ರಿಲ್ ಸಿರಪ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನ ಉಪಯೋಗಿಸಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಇಲ್ಲಿಂದ ಇದನ್ನ ಖರೀದಿ ಮಾಡಬೇಕು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ಬೆನಡ್ರಿಲ್ ಸಿರಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸಿರಪ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಏನರ ಕೆಮ್ಮಿನ ಸಮಸ್ಯೆ ಐತಂದ್ರೆ ಅವಾಗ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಅಲರ್ಜಿಕ್ ಸಿಂಪ್ಟಮ್ಸ್ ಕಾಣಾಕುಂತಾವ, ಹೆಂಗಂದ್ರೆ ಮೂಗ್ನಾಗಿಂತ್ರ ನೀರು ಎಳೆಯಾಗುಂತೈತಿ, ನಿಮ್ಗೆ ಸೀನ್ ಭಾಳ ಬರಾಗುಂತೈತಿ, ಕಣ್ಣಾಗಿಂತ್ರ ನೀರು ಎಳೆಯಾಗುಂತಾವು, ಮೂಗು ಬಂದ್ ಆಗಕ್ಕೆ ಕುಂತೈತಿ. ಸೊ ಅಂಥ ಕಂಡೀಷನ್ಸ್ನ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಈಗ ಇದ್ರ ಕಂಪೋಸಿಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಪ್ರತಿ 5 ml ಬೆನಡ್ರಿಲ್ ಸಿರಪ್ ಏನಿದೆ ಅದ್ರೊಳಗೆ ಏನೇನು ಇರ್ತೈತೆ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಡೈಫಿನ್ಡ್ರಮೈನ್ ಹೈಡ್ರೋಕ್ಲೋರೈಡ್ 14.08 mg ಪ್ರಮಾಣದಾಗ ಇರ್ತೈತೆ ರೀ. ಅದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ಸ್, ಅದಕ್ಕೆ ಆ್ಯಂಟಿ ಅಲರ್ಜಿಕ್ ಅಂತಾರೆ. ಸೊ ಅಲರ್ಜಿಕ್ ರಿಯಾಕ್ಷನ್ಸ್ ಏನೇನು ಅದಾವೆ ಎಲ್ಲ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಅದನ್ನು ಬಿಟ್ಟು ಇದ್ರೊಳಗೆ ಅಮೋನಿಯಂ ಕ್ಲೋರೈಡ್ 138 mg ಪ್ರಮಾಣದಾಗ ಇರ್ತೈತಿ. ಅದು ಒಂದು ಕ್ಲಾಸ್ ಆಫ್ ಮೆಡಿಸಿನ್ ಬಿಲಾಂಗ್ ಆಗುತ್ತೆ. ಅದಕ್ಕೆ ಎಕ್ಸ್ಪೆಕ್ಟೋರೆಂಟ್ ಅಂತಾರೆ. ಅದು ಕಫವನ್ನು ಕರಗಿಸಿ ಹೊರಗೆ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಅದನ್ನು ಬಿಟ್ಟು ಇದ್ರೊಳಗೆ ಸೋಡಿಯಂ ಸಿಟ್ರೇಟ್ 57.03 mg ಪ್ರಮಾಣದಾಗ ಇರ್ತೈತಿ. ಅದು ಬಿಲಾಂಗ್ ಆಗುತ್ತೆ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಮ್ಯುಕೋಲೈಟಿಕ್ ಅಂತ ಕರೀತಾರೆ. ಅದು ಕಫವನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ರೀ. ಅದನ್ನು ಬಿಟ್ಟು ಮತ್ತೆ ಎಥೆನಾಲ್ 95% ಏನಿದೆ ಅದು 0.2625 ml ಇರ್ತೈತಿ ಮತ್ತು ಕಲರ್ ಹಾಕಿರ್ತಾರೆ. ಸೊ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನು ತಯಾರು ಮಾಡಿರ್ತಾರೆ ರೀ. ಈಗ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಸೊ ನೋಡ್ರಿ, ನಿಮ್ಮ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಮೊದಲ ನಿಮ್ಮ ವಯಸ್ಸು ಏನಾದರೂ 18 ವರ್ಷಕ್ಕಿಂತ ನೀವು ದೊಡ್ಡವರದಿರಿ, ಪುರುಷರು ಮಹಿಳೆಯರದಿರಿ ಅಂದ್ರೆ ಇದನ್ನು ನೀವು 10 ml ದಿನಕ್ಕೆ 3 ಹೊತ್ತು ಉಪಯೋಗಿಸ್ಬೋದು. 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ. ಇದನ್ನು ನೀವು ಊಟ ಮಾಡೋದಕ್ಕಿಂತ ಮೊದಲು ತೊಗೋಬೋದು, ಊಟ ಆದ್ಮೇಲೆ ಕೂಡ ತೊಗೋಬೋದು ರೀ. 6 ರಿಂದ 12 ವರ್ಷ ನಿಮ್ಮ ವಯಸ್ಸು ಐತಂದ್ರೆ 5 ml ದಿನಕ್ಕೆ 3 ಹೊತ್ತು ತೊಗೋಬೇಕು. 5 ml ಬೆಳಿಗ್ಗೆ, 5 ml ಮಧ್ಯಾಹ್ನ, 5 ml ರಾತ್ರಿ. ಸೇಮ್ ಊಟ ಮಾಡೋದಕ್ಕಿಂತ ಮುಂಚೆ, ಊಟ ಮಾಡಾದ್ಮೇಲೆ ಕೂಡ ತೊಗೋಬೋದು. 4 ರಿಂದ 6 ವರ್ಷ ಮಟ್ಟ ನಿಮ್ಮ ವಯಸ್ಸು ಐತಂದ್ರೆ 2.5 ml 2.5 ml ಬೆಳಿಗ್ಗೆ, 2.5 ml ಮಧ್ಯಾಹ್ನ, 2.5 ml ರಾತ್ರಿ. ಆಳ ಹೊಟ್ಟಿಲಿ ಊಟ ಆದ್ಮೇಲೆ ಕೂಡ ತೊಗೋಬೋದ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನ ಇದನ್ನು ಉಪಯೋಗಿಸ್ಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಬಾಡಿ ಕಂಡೀಷನ್ ಮೇಲೆ ಮತ್ತು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದರೆ ಡಾಕ್ಟರ್ ನಿಮ್ಮ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ಬ್ಲಡ್ ರಿಪೋರ್ಟ್ ನೋಡ್ತಾರೆ, ಎಕ್ಸ್ರೇ ನೋಡ್ತಾರೆ, ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ, ನಿಮ್ಮ ಪರಿಶೀಲನೆ ಮಾಡ್ತಾರೆ. ಅವೆಲ್ಲ ಚೆಕ್ ಮಾಡಾದ್ಮೇಲೆ ಇದ್ರ ಜೊತೆಗೆ ಡಾಕ್ಟರ್ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಅದ್ರ ಜೊತೆಗೆಲ್ಲ ಒಟ್ಟಿಗೆ ವರ್ಕ್ ಮಾಡಿದರೆ ನಿಮ್ಗೆ ಇನ್ನೂ ಬೇಗ ವಾಸಿ ಆಗ್ತೈತೆ ರೀ ಕೆಮ್ಮು ಏನಾರ ಇದ್ರೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಬಳಸ ಕೇಳೋಂತರ ಅಷ್ಟು ದಿನ ನೀವು ಇದನ್ನು ಉಪಯೋಗಿಸ್ಬೇಕಾಗ್ತೈತಿ. ಸೈಡ್ ಎಫೆಕ್ಟ್ಸ್ ಏನು? ಸೊ ಕೆಲವೊಂದರಷ್ಟಿಗೆ ಇದನ್ನು ತೊಗೊಂಡಾದ್ಮೇಲೆ ಹೊಟ್ಟೆಗೆ ನೋವು ಬರೋದು, ಚಕ್ರ ಬರೋದು, ನಿದ್ದೆ ಬರಲಾರ್ದಂಗೆ ಇರೋದು, ಕೈ ಕಾಲು ಕೋಆರ್ಡಿನೇಷನ್ ತಪ್ಪು ಹೋಗೋದು, ಇಲ್ಲ ಗಟ್ಟಿ ಗಟ್ಟಿ ಕಫ ಕೀಳೋದು, ಕೆಲವೊಬ್ಬರಿಗೆ ಇದ್ರ ಕಂಟೆಂಟ್ಸ್ ಆಗಿ ಬರಲಿಲ್ಲ ಅಂದರೆ ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಆಗ್ಬೋದು ರೀ. ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ನಾ ಏನು ಕಂಟೆಂಟ್ ನಿಮ್ಗೆ ತಿಳಿಸ್ಕೊಟ್ಟಿನಿ, ಯಾವುದಾದ್ರೂ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನು ಉಪಯೋಗಿಸ್ಬೇಡ್ರಿ. ಮಕ್ಕಳು ಯಾರು 4 ವರ್ಷಕ್ಕಿಂತ ಸಣ್ಣರು ಇರ್ತಾರೆ ಅವ್ರಿಗೆ ಇದನ್ನು ಹಾಕಕ್ಕೆ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯವರು ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನು ತೊಗೊಳಕ್ಕೆ ಹೋಗ್ಬಿಡ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಬೆನಡ್ರಿಲ್ ಸಿರಪ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ನಾನು ನಿಮ್ಗೆ ತಿಳಿಸ್ಕೊಟ್ಟಂಗೆ ಡೈಫಿನ್ಡ್ರಮೈನ್ ಹೈಡ್ರೋಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಿಟ್ರೇಟ್ ಇರ್ತೈತಿ. ಸೊ ಇವೇ ಸೇಮ್ ಕಂಟೆಂಟ್ ಇದ್ದಿದ್ವೆ. ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ತಮ್ಮ ಸಿರಪ್ ತಯಾರು ಮಾಡಿರ್ತಾರೆ, ಅದ್ರಾಗ ಕೂಡ ಆ್ಯಕ್ಷನ್ ಸೇಮ್ ಇರ್ತೈತೆ ರೀ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಕಫ್ರಿಲ್ ಕಫ್ ಸಿರಪ್, ಬಾಯೋ ಕೆಮ್ಡ್ರೈಲ್ ಸಿರಪ್, ಸೂಪರ್ ಟಸ್ ಸಿರಪ್. ಇದ್ರೊಳಗೆ ಸೇಮ್ ಕಂಟೆಂಟ್ ಸೇಮ್ ಆ್ಯಕ್ಷನ್ ಇರ್ತೈತೆ ರೀ. ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 160 ರೂಪಾಯಿದಾಗ 150 ml ಸಿರಪ್ ಸಿಗ್ತೈತೆ ರೀ ಬೆನಡ್ರಿಲ್ ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮೆಸಿ, ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು.
ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡಬೇಕಾ, ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದು ಒತ್ತು ಬಿಡ್ರಿ. ಅದು ಮತ್ಕಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.